ಅದು ಒಂದು ಸರ್ವೆ ನಂಬರ್ ಬಂದು 7 ಎಕರೆ, ಇನ್ನೊಂದು ಸರ್ವೆ ನಂಬರ್ ಬಂದು 2 ಎಕರೆ ಆ ಕಡೆ ಬರುತ್ತೆ. ಇದೆಲ್ಲ ಶೆಡ್ ನಮ್ದನಾ? ಇದೆಲ್ಲ ಅಡಿಕೆ ಗಿಡ ನಮ್ದನಾ? ಇಲ್ಲಿದೆ ದಾರಿ ಇದೆಯಲ್ಲ, ದಾರಿಯಿಂದ ಕಡಲೆ ಗಿಡ ಒಟ್ಟು ಟೋಟಲ್ ಸ್ಕ್ವೇರ್ ಇದೆಯಾ? ಸ್ಕ್ವೇರ್ ಇದೆ ಇದು. ಇಲ್ಲ, ಇವಾಗ ಎಕ್ಸ್ಚೇಂಜ್ ಆಗುತ್ತೆ. ಈಗ ಅಳಿಸಿದ್ವಿ, ಈ ಮೂಲೆ ಕಮ್ಮಿ ಬರುತ್ತೆ, ಆ ಮೂಲೆ ಬೆಳಿತೈತೆ. ಆ ಮೂಲೆ ಬೆಳೀತದೆ. ಇಲ್ಲ, ಆ ಮೂಲೆ ಕರೆಕ್ಟಾಗಿ ಇವಾಗ ಹಿಂಗಿರೋದು ಹಿಂಗೆ ಬರುತ್ತೆ. ತೊಂದರೆ ಏನಿಲ್ಲ. ಇದು 7 ಎಕರೆ ಸ್ಕ್ವೇರ್ ಬರುತ್ತೆ, ಅದು 2 ಎಕರೆ ಸ್ಕ್ವೇರ್ ಬರುತ್ತೆ. ಇಲ್ಲಿಂದ ಎಷ್ಟು ದೂರ ಇದೆ ಮತ್ತೆ? ಅದೇ ಲಾಸ್ಟ್ ಎಂದು ಕಾಣಿಸ್ತೈತಲ್ಲ, ಬಾಳೆ ಗಿಡ ಕಾಣಿಸ್ತೈತಲ್ಲ, ಅಷ್ಟು ಅದಿನ್ನ ದೂರ ಆಯ್ತು. ಇದೆ ಈಗ ನೋಡಿ, ಈ ಲಾಸ್ಟ್ ಇಲ್ಲಿದ್ದ 62 ಅಡಿಕೆ ಗಿಡ ಏನದು ಅಷ್ಟೇ. ಇಲ್ಲೇ ಮನೆ ಮಾಡೋಣ ಅಂತ. ಈಗ ಇಲ್ಲಿಂದ ರೋಡ್ ಮುಂದಕ್ಕಿದೆಯಾ? ಇಲ್ಲ, ಇದು ನಮಗೋಸ್ಕರ, ನಿಮಗೋಸ್ಕರ ನೀವು ಮಾಡ್ಕೊಂಡು ಅಲ್ವಾ? ಅದು ರೋಡು, ಅದ್ರ ಪಕ್ಕದ ರೋಡ್ ಬರ್ತಲ್ವ ನಿಮ್ಗೆ? ರೋಡ್ ಇಲ್ಲ ಸ್ವಾಮಿ, ಈ ಜಮೀನಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಅಲ್ಲ, ನಾವು ಒಂದು ನಿಮಿಷ, ಇವೆಲ್ಲ ನಿಮ್ದಲ್ವಾ? ಈ ಹೊಲದ ಪಕ್ಕದಲ್ಲಿ ರೋಡ್ ಮಾಡ್ಕೋಬಹುದು, ಬೇಕಂದ್ರೆ ರೋಡ್ ಹೋಗುತ್ತಾ? ಇವರೇ ಮಾಡ್ಕೋಬೇಕು, ನಾವು ಮಾಡ್ಕೋಗೋಸ್ಕರ. ಒಂದು ಕೆಲಸ ಮಾಡ್ತೀರಾ? ಇದು ಯಾವ್ದೇ ಕಾರಣಕ್ಕೆ ಇಲ್ಲಿಗೆ ಬಂದು ಕಂಟಿನ್ಯೂ ಆಗ್ಬೇಕದು, ರೋಡ್ ಪೂರ್ತಿ ಹೋಗಿ ಬಿಡ್ಬೇಕದು. ಹೋದ ನಂತರದಲ್ಲಿ ನಾವು ಟೋಟಲ್ ಅರ್ಧಕ್ಕಿಂತ ಹೆಚ್ಚಿನಾಗಿ ಎಂಟ್ರಿ ಆಗ್ಬೇಕು. ನಾವು ಇಲ್ಲಿ ಎಂಟ್ರಿ ಆಗಬಾರ್ದು. ಈ ಉಬ್ಬಿನಗದ ಹೋಗಿ ಆ ಕಡೆ ಕಮ್ಮಿ ಇರ್ಬೇಕು, ಇದು ಜಾಸ್ತಿ ಇರ್ಬೇಕು. ಇದು ಜಾಸ್ತಿ ಇರ್ಬೇಕು, ಆ ಕಡೆ ಕಡಿಮೆ ಇರ್ಬೇಕು, ಅಲ್ಲಿ ಎಂಟ್ರಿ ಆಗ್ಬೇಕು. ಅಲ್ಲಿ ಅದು ಬೇರೆ ವಿಚಾರ. ಈಗ ನಿಮ್ಗೆ ಈಸಿ ಆಗಂತ ಏನ್ ಗೊತ್ತಾ? ಸರಿಟಾಗಿ ರೋಡ್ ತಗೊಂಡ್ಬಿಡಿ. ರೋಡ್ ತಗೊಂಡ್ಬಿಟ್ಟು ಟೋಟಲ್ ಇಡೀ ಹೊಲದ ಅರ್ಧದಿಂದ ಅಲ್ಲಿಂದ ಹೆಚ್ಚಿಗೆ ಎಂಟ್ರಿ ಕೊಡಿ. ಈಗ ಇದು ಬಂದು ಆ ಬೇವಿನ ಗಿಡ ಐತಿ, ಆ ಬೇವಿನ ಗಿಡ ಈ ಕಡೆ, ಅಲ್ಲಿಗೆ 7 ಎಕರೆ ಲಾಸ್ಟ್ ಅದು. ಅಲ್ಲ, ಆ ಕಡೆ ಬೇವಿನ ಗಿಡಕ್ಕೆ ಆ ಜೋಡಿಂಗ್ ಇದೆಯಲ್ಲ ಕಂಬ, ಸರಿ, ಅಲ್ಲಿಗೆ ಇದು 7 ಎಕರೆ ಎಂಡ್ ಆಗುತ್ತೆ. ಅಲ್ಲಿ ಆ ಮೂಲೆಗೆ, ಆ ಮೂಲೆ ಅದನ್ನ ಬಿಟ್ಟು ಇನ್ನೊಂದು 2 ಕಂಬ ಇದಾವಲ್ವಾ? 2 ಕಂಬ ಇದಾವಲ್ಲ, ಅಲ್ಲಿಗೆ 7 ಎಕರೆ ಎಂಡ್ ಆಗುತ್ತೆ. ಅದು ಸಪ್ರೇಟ್ 2 ಎಕರೆ ಬೇರೆ ಇದೆ. ಕೊನೆಗೆ ಅಲ್ಲಿಂದ ಆದ್ರೂ ಕಂಬ ಇದಾವಲ್ಲ, ಬನ್ನಿ, ಅಲ್ಲಿಂದ ಎಂಟ್ರಿ ಆಗ್ಬೇಕು ನೀವು ಜಮೀನಿಗೆ. ಇಲ್ಲ, ಹಿಂಗೆ ತಗೊಂಡ್ರಿ ನೀವು, ಹಿಂಗೆ ತಗೊಂಡ್ರೆ ಇದು ಅರ್ಧಕ್ಕಿಂತ ಹೆಚ್ಚಿನ ಎಂಟ್ರಿ. ಅರ್ಥ ಆಯ್ತು ಹೇಳೋದು? ಇದು ಮಾಡ್ಕೊಂಡ್ರೆ ಗಂಡ್ ಮಕ್ಳು ಏನ್ ಮಾಡೋದು ಸಕ್ಸಸ್ ಆಗಲ್ಲ, ದುಡ್ಡು ಕಳ್ಕೊಳ್ತೀವಿ. ಅರ್ಥ ಆಯ್ತು ಹೇಳೋದು? ಆಕಸ್ಮಿಕ ಇಲ್ಲಿಂದ ಏನಾದ್ರು ತೊಂದರೆ ಆದ್ರೆ ಹೆಣ್ಮಕ್ಳ ಮೇಲೆ ದೊಡ್ಡ ತೊಂದರೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ದಾರಿಯನ್ನ ಒಡನಾಟದಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ನಾವು, ಅಲ್ವಾ? ನಾವೇನು ಅದಕ್ಕೆ ಎಕ್ಸ್ಟ್ರಾ ಏನು ಇದು ಮಾಡಂಗಿಲ್ಲ ಅಲ್ವಾ? ಮಾಡ್ಕೊಂಡ್ರೆ ಹಿಂಗ್ ಮಾಡ್ಕೊಂಡ್ರೆ 50% ಈ ಕಡೆ ಬನ್ನಿ, ಇಲ್ಲಾಂದ್ರೆ 50% ಈ ಕಡೆ ಬನ್ನಿ, ಆ ಕಡೆ. ಒಟ್ಟು ಇದು 7 ಎಕರೆ ಏನಾಯ್ತು, 50 ಇದ್ದ ಮುಂದಕ್ಕೆ ಹೋಗಿ ಈ ಕಡೆ ಮುಂದಕ್ಕೆ ಹೋಗಿ ರೋಡ್ ತಗೊಂಡು ಅಲ್ಲಿಂದ ಒಳಗ್ ಬನ್ನಿ. ಬೇವಿನ ಗಿಡ ಕಟ್ಟಾದ್ರ ಏನ್ ಹೇಳಿ, ಈಗ ಎಲ್ಲಿ ಮಾಡ್ಬೇಕಂತ ನೀವು? ಇಲ್ಲೇ ಮಾಡೋಣ. ಇದೆಷ್ಟಿದೆ? ಇದು ಜಾಸ್ತಿ ಇದೆ. ಇದು ಜಾಸ್ತಿ ಐತೆ, ಇದು ಬೇಲಿಗೆ ಅಲ್ಲ, ಇದು 2 ಐತಾ? 2ಕ್ಕಿಂತ ಜಾಸ್ತಿ, 3 ವರ್ಷ. ಇಲ್ಲಿ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಎತ್ತರ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಸ್ವಲ್ಪ ಮುಂದಕ್ಕೆ ಹೋಗಿ ನಾವು ಎಂಟ್ರಿ ತಗೋ. ಮುಂದಕ್ಕೆ ಅಂದ್ರೆ ಇನ್ನೇನು ಆಗಲ್ಲ ಸುಮ್ಮನೆ, ಯಾಕೆ ಗೊತ್ತಾ? ಅಡಿಕೆ ಗಿಡ ಇದಾವಲ್ಲ, ಇಲ್ಲ ಅಂದ್ರೆ ನೀವ್ ಹೇಳಿದ್ರಲ್ಲ, ಅದಕ್ಕೆ ಮತ್ತೆ ನಾನು ಹೇಳೋದು, ಆ ರೋಡ್ ಕಟ್ ಮಾಡಿ, ಆ ರೋಡ್ ಬರೋದು ಕಟ್ ಮಾಡಿ. ಇಲ್ಲಿ ಬರೋದೇ ಬೇಡ, ಇಲ್ಲ ಅದು ಕಟ್ಟಾಗ ಸುಮ್ಮನೆ ಈಗ ಕಟ್ ಮಾಡಿ. ಅಲ್ಲ, ಈಗ ಆಲ್ರೆಡಿ ಯಾಕಂದ್ರೆ ಎಕ್ಸ್ಟೆನ್ಷನ್ ಆಗುತ್ತೆ. ಈ ಕಂಬ ಅಲ್ಲಿ ಚಿಕ್ಕದು ಇದೆಯಲ್ಲ, ಇಷ್ಟು ಅವ್ರಿಗೆ ಹೋಗ್ಬಿಡುತ್ತೆ, ಆ ಕಡೆ ನನಗೆ ಬರುತ್ತೆ. ಸರಿ, ಅದು ಸೈಡ್ ತಗೊಂಡ್ಬಿಟ್ಟು ಅರ್ಧಕ್ಕೆ ಬನ್ನಿ. ಒಟ್ಟು ಅರ್ಧದಿದ್ದನ್ನ ಮುಂದಕ್ಕೆ ಹೋಗ್ಬಿಟ್ಟು ಈ ಕಡೆ ಅರ್ಧದಿಂದ ಒಂದು 4 ಜಾಬ್ ಆದ್ರೂ ಮುಂದಕ್ಕೆ ಹೋಗಿ ಬನ್ನಿ, ಸಕ್ಸಸ್ಫುಲ್. ನೆನ್ಪಿಟ್ಕೊಂಡ್ಬಿಡಿ. ನೀವು ನಿಮ್ಮ ತೋಟಕ್ಕೆ ಮುಳ್ತಂತಿನೇ ಹಾಕ್ಸ್ಬೇಕನ್ನೋದೇನಿಲ್ಲ, ಒಂದು ಕಳ್ಳೆನೋ ಇನ್ನೊಂದು ಮತ್ತೊಂದು ಮಗಂದು ಸ್ವಲ್ಪ ಹಾಕ್ಸ್ಕೊಂಡ್ಬಿಟ್ರೆ ಅಲ್ಲಿಂದ ಎಂಟ್ರಿ ಆಗಲ್ಲ. ನಾವು ಒಂದು ಕಾಂಪೌಂಡ್ ಮಾಡ್ಕೋಣ ಅಲ್ವಾ? ಇಲ್ಲಾಂದ್ರೆ ಸೊಕ್ಸಿ ಬೀಜನ ಯಾವನ್ನ ಹಾಕ್ಬಿಟ್ರೆ ಹಿಂಗೆ ಒಂದು ತಡೆಯೋದಂಗ ಆಗತ್ತೆ. ಅರ್ಧದಿಂದ ಆ ಕಡೆ ಒಂದು ಇದು ಮಾಡ್ಕೊಳಂಗ ಅಷ್ಟೇ, ನಾವು ಬೋಧ ಮಾಡ್ಕೊಳಂಗೆ. ಆ ಬೋಧ ಮಾಡ್ಕೊಂಡು ಆಮೇಲೆ ನೀವು ಏನನ್ನ ಮಾಡ್ಕೊಳಂಗ. ಒಂದೇ ಸಾರಿ ಫೆನ್ಸಿಂಗ್ ಕಾಂಪೌಂಡ್ ಮಾಡಿಸ್ಕಾಗತ್ತಲ್ಲ, ಸುಮ್ಮನೆ ರೈತ ಎಲ್ಲರದು ಕಷ್ಟ ಅಲ್ವಾ? ತಪ್ಪೇನು? ಇಲ್ಲಿ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು ನೋಡಿ. ಅರ್ಥ ಆಯ್ತು ಹೇಳೋದು? ಬಹಳ ಚೆನ್ನಾಗಾಗುತ್ತೆ. ಏನು ಆಗಲ್ಲ. ಅದರಲ್ಲಿ ಊರಲ್ಲಿ ಮನೆಯಲ್ಲಿ ಇರಲಿಲ್ಲ, ಒಂದು 7-8 ವರ್ಷ ಮನೆ ಬಿಟ್ಟ ಮೇಲೆ ಮನುಷ್ಯನಾದ ಬೆಂಗಳೂರಿಗೆ ಹೋಗಿ ಅಲ್ವಾ?
ಅಲ್ಲ ಇರೋ ಪೊಸಿಷನ್ ನನ್ನ ಅನುಭವ ಹೇಳ್ತೀನಿ. ಮನೆ ಪೂರ್ತಿ ಕಂಪ್ಲೀಟ್ ಬಾಕ್ಲ ಹಾಕೊಂಡು ಹೋಗಿ ನೋಡಿ, ಆ ಮನೆ ಬಾಗಿಲು ಹಾಕೊಂಡು ಹೋಗಿ 8-10 ವರ್ಷ ಬೆಂಗಳೂರಿಗೆ ಹೋದ್ಮೇಲೆ ನೀವು ಸ್ವಲ್ಪ ಮನುಷ್ಯರಾಗಿದ್ದೀರಿ. ಹೌದು, ಆ ಮನೆಗೆ ಮನುಷ್ಯರಾಗ ಚಾನ್ಸಸ್ ಇಲ್ಲ, ಎಲ್ಲ ಕುತ್ತಿಗೆ ಸಿಗ್ಬಿಡುತ್ತೆ ಅದು. ಏನು ಅದು ಹೋಗಿ ಆಮೇಲೆ ತಿರ್ಗಾ ಇಲ್ಲಿ 2.5 ವರ್ಷ ಆಯ್ತು ಬಂದ್ಮೇಲೆ ಎಷ್ಟು ಬಂಡವಾಳ ಹಾಕಿದ್ ಬರ್ತು ಬೆಳಿತೀನಿ ಮಾಡ್ತೀನಿ ಏನೋ ತಿರ್ಗಾ ಮೆತ್ತಗಾಗಿ ಹೋಗೋದೆ. ಹಂಗೆ ಆಗಿರೋದು. ತಿರ್ಗಾ ಮೆತ್ತಗಾಗಿ ಹೋಗೋದೆ. ಈ ಏರಿಯಾದಾಗ ಯಾರು ಬೆಳೆದಿಲ್ಲ, ಅಷ್ಟು ಬೆಳೆ ಬೆಳಿತಾ ಇದ್ದ ಮತ್ತೆ ಕೈಗಿಲ್ಲ ಬಾಯಿಗಿಲ್ಲ ಏನೇನಿಲ್ಲ. ಒಂದ್ ಕೆಲಸ ಮಾಡ್ಕೊಳ್ಳಿ, ಇವೇ ದೊಡ್ಡದಾಗ ಮಾಡಬೇಡಿ. ಬಂಗ್ಲೆ ಕಟ್ಟೋದು ಬೇಡ, ಆಮೇಲೆ ಕಟ್ಕೊಂತ್ರಿ ಬಂಗ್ಲನ. ಬಂಗ್ಲೆ ಬೇಡ. ಈಗ ಏನ್ ಗೊತ್ತ ಹೇಳೋದು, ಒಂದ್ ಶೆಡ್ ಹಾಕೊಳ್ಳಿ, ಒಂದ್ ಶೆಡ್ ಹತ್ತದ ಹಾಕೊಳ್ಳಿ. ಅಲ್ಲ ಇವಾಗ ಇದು ಆಲ್ರೆಡಿ ಇವಾಗ ವಾಸಕ್ಕಂತಲೇ ಇದು ಮಾಡ್ಕೊಂಡಿತ್ತು. ಅದನ್ನ ಒಂದ್ಸಲ ನೋಡ್ಬಿಡಿ. ಒಂದು ಕೆಲಸ ಮಾಡೋಣ. ಇಲ್ಲಿಂದ ಎಷ್ಟಿದೆ ಜಾಗ? ಜಾಗ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಅಲ್ಲ, ಇದಕ್ಕೂ ಅದಕ್ಕೂ ಇನ್ನೂ ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಬನ್ನಿ ಹೇಳ್ತೀನಿ. ಅದನ್ನ ಆರ್ಡರ್ ಮಾಡ್ಕೊಂಬಿಡೋಣ. ಅದನ್ನ ಏನು ಮಾಡ್ಕೊಂಡ್ಬಿಡ್ಲಿ, ಕರೆಂಟ್ ಹತ್ತಕ್ಕೆ ಬಂದಾಗ ನೈಟ್ ಮಲ್ಗಾಟಾದ್ರೆ ಇರಲಿ ಅಂತ ಮಾಡ್ಕೊಂಡ್ಬಿಟ್ಟ. ದುಡ್ಡು ಕಳಿತಿದ್ರಿ ಇವ್ರೆ, ದುಡ್ಡು ಕಳ್ಕೊಂಡಿದ್ದೀರಿ. ಅರ್ಥ ಹೇಳೋದು ಇಲ್ಲೇ ಇದೆ. ನೀವು ಇಲ್ಲೇ ನೈಟ್ ಹೊತ್ತು ಸಮಯ ನೈಟ್ ಹೊತ್ತು ಇವಾಗ ಇಲ್ಲೇ ಇರ್ತೀರ. ಒಟ್ಟು ಮನೆಗೇನು ಅಡುಗೆ ಮಾಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಇರ್ಬೇಕಂತಂದ. ನಮ್ಮ ಸಂಸ್ಥೆ ನಮ್ಮ ಮಿಸ್ಸಸ್ ದೊಡ್ಡ ಮಗಳು ಆಯ್ತು, ಇನ್ನೊಂದು ಚಿಕ್ಕ ಮಗಳು ಅಲ್ಲಿ. ಒಂದು ಮಾತು ಹೇಳ್ತೀನಿ ಕೇಳ್ತೀರಾ? ನೀವ್ ಏನೂ ಮಾಡ್ಕೋಬೇಡಿ. ಇದನ್ನ ಒಂದ್ ಕಡೆ ಮಾಡ್ಕೊಳಕಾಗತ್ತ, ನೀರ್ ಬೀಳೋದನ್ನ ಒಂದ್ ಕಡೆ ಮಾಡ್ಕೊಳಕಾಗತ್ತ. ಈ ಕಡೆ ಆದ್ರೂ ಮಾಡ್ಕೊಳ್ಳಿ, ಈ ಕಡೆ ಆದ್ರೂ ಮಾಡ್ಕೊಳ್ಳಿ. ಈ ಕಡೆ ಬೇಡ, ಆ ಕಡೆ. ನೀವ್ ಯಾಕೆ ನೀವ್ ಈ ಕಡೆ ಆದ್ರೂ ಮಾಡ್ಕೊಂಡ್ರು ಓಕೆ, ಈ ಕಡೆ ಆದ್ರೂ ಮಾಡ್ಕೊಳಕಾಗತ್ತಾ? ಒಂದು ನೆತ್ ಕಟ್ಬಿಟ್ಟು ಒಂದ್ ಈ ಕಡೆಗೆ ಮಾಡ್ಕೊಂಡ್ ಇದೇ ಇದನ್ನ ಮಾಡ್ಕೊಂಬಿಡಿ ಸರ್. ಸರಿನಾ? ನೆಮ್ಮದಿ ಊಟ ಮಾಡ್ತೀರಿ, ಅಡಿಗೆನ ಇಲ್ಲೇ ಮಾಡಿ, ಏನೇನು ತಲೆ ಕೆಡ್ಸ್ಕೋಬೇಡಿ. ಸರಿನಾ? ಹ್ಯಾಪಿಯಾಗಿರ್ತೀರಿ, ಚೀಲಲ್ಲಿ ಹಾಕೊಳ್ಳಿ, ನೆಮ್ಮದಿಯಾಗಿರ್ತೀರಿ, ತಲೆ ಕೆಡ್ಸ್ಕೋಬೇಡಿ. ಫಸ್ಟ್ ಇಲ್ಲಿ ಅರ್ಥ ಆಯ್ತಾ? ಒಂದು ನೆನಪಿಟ್ಕೊಂಡ್ಬಿಡಿ. ನಾನು ಇವ್ರು ಏನೋ ಸ್ವಲ್ಪ ಹೇಳಿದ್ರೆ ಬಿಡಪ್ಪ ಇದರಿಂದ ಅನ್ಕೋಬೇಡಿ. ಮತ್ತೆ ಇದನ್ನ ಮಾಡಿದಾಗ ಮಾತ್ರ ನೀವು ಸಕ್ಸಸ್ಫುಲ್ ಅನ್ನ ಕಾಣಕ್ಕಾಗೋದು. ಇದನ್ನ ಮಾಡಿದ್ರೆ ನೀವು ಮನೆ ಕಟ್ತೀವಿ ಅನ್ನೋ ಸುಳ್ಳು ಆಗೋದಿಲ್ಲ. ಇಲ್ಲಿ ಇದ್ದುಕೊಂಡು ಒಂದು 6 ತಿಂಗಳು ವರ್ಷ ಇದ್ರಿ, ಅವಾಗ ನಿಮ್ಗೆ ಯೋಗ ಬರುತ್ತೆ. ಸ್ಟಾರ್ಟ್ ಮಾಡ್ಕೊ ಅಲ್ವಾ? ಇಲ್ಲೆಲ್ಲ ನೋಡಿ, ಚೀಲ ಇದೆಲ್ಲ ಹಾಕ್ಬೇಡಿ, ಈ ಕಡೆ ಹಾಕಮ್ಮ ತಾಯಿ, ಈ ಕಡೆ ಏನು ಹಾಕ್ಬೇಡ, ಸ್ವಲ್ಪ ಕ್ಲೋಸ್ ಮಾಡು. ಮತ್ತೆ ಇನ್ನೊಂದು, ಈ ಎಮ್ಮೆ ಇವೆಲ್ಲ ಕಟ್ಟಿದ್ರಲ್ಲ ಇಲ್ಲಿ, ಇದೆಲ್ಲ ತೆಗೆದ್ಬಿಡಿ. ಚಪ್ರನ ಹಾಕಂಗಿದ್ರೆ ಇಲ್ಲಿಂದ ಅಲ್ಲಿವರೆಗೆ ಹಾಕೋಬೇಕು. ಕೊನೆವರೆಗೆ ಹಾಕೊಳ್ಳಿ, ಅದೊಂಚೂರು ಕಂಟಿನ್ಯೂ ಮಾಡ್ಬೇಕು. ಕೊನೆವರೆಗೆ ಹಾಕೊಳ್ಳಿ, ಕೊನೆವರೆಗೂ ಹಾಕೊಂಡು ಆಮೇಲೆ ಏನ್ ಗೊತ್ತಾ, ಇವೆಲ್ಲ ದನ ಕಟ್ಟದ್ ಈ ಕಡೆ ಅರ್ಧ ಹೇಳೋದು. ನೀವು ಟಚ್ ಮಾಡಬೇಡಿ. ಮತ್ತೆ ಅದಕ್ಕಾಗಿಲ್ಲ ಸ್ವಾಮಿ, ಈ ಮನೆಗೆ ಟಚ್ ಮಾಡಬೇಡಿ. ಅದಕ್ಕೆ ಈಗ ಇಲ್ಲಿ ಬೇಡ, ಹಿಂದಾದ್ರೂ ದನಿಗೆ ಮಾಡ್ಕೊಂಡ್ ಹಿಂದೆ ಮಾಡ್ಕೊಳ್ಳಿ, ಹಿಂದೆ ಮಾಡ್ಕೊಳ್ಳಿ, ಏನು ಹಿಂದೆ ಮಾಡ್ಕೊಳ್ಳಿ. ಹಿಂದ್ ಮಾಡ್ಕೊಂಡು ನಮಗೆ ಇನ್ನೊಂದ್ ಸ್ವಲ್ಪ ಹೈಟ್ ಮಾಡ್ಕೊಂಬಿಟ್ಟು ಇದನ್ನ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳಿ. ನನಗೆ ಆ ಮನೆ ನೀವ್ ಹೇಳಿದ್ರಲ್ಲ 7 ವರ್ಷ ಯಾವಾಗ ಬಾಕ್ಲಾಕಿ ನಾನು ಬೆಂಗಳೂರಿಗೆ ಹೋದ್ನ, ಈ ಕಡೆ ಬನ್ನಿ. ಮನುಷ್ಯನು ಗುಣ ಆಗಿ ಬಂದಿ ಸೈಟ್ ತಗೊಂಡು ಬೆಂಗಳೂರಿಗೆ. ಮತ್ತೆ ಇದಕ್ಕೊಂದು 20 ಲಕ್ಷ ರೂಪಾಯಿ ಬಂಡವಾಳ ಅಲ್ಲೇ ತಗೊಂಡ್ ಎಲ್ಲ ಆಯ್ತು. ಆಗ್ತಾ ಇದ್ದೀನಿ. 20 ರೂಪಾಯಿ ಬರಲ್ಲದ್ರಾಗೆ ಅಲ್ಲ ಬರ್ತೈತೆ ಸುಮ್ಮನೆ ಕೈ ಸಿಗಲ್ಲ. ಬರುತ್ತೆ ಕಡೆ ಏನ್ ಮಾಡ್ತೀವಿ, ನಮಗೆ ಸಿಗಲ್ಲ ಅಂತಂದ್ರೆ ನಾವು ಅದ್ ನಮ್ದು ಅಂತ ಹೇಳಕ್ಕಾಗತ್ತ? ಏನು ಬೆಳೆ ಮಾತ್ರನ ಟಾಪಾಗೆ ಬೆಳೀತಾ ಇದ್ದೀನಿ. ಸಿಗೋಲ್ಲ, ಕೈಗೆ ಬರಲ್ಲ. ಇವಾಗ ಬಂದಿದ್ದು ಇವತ್ತು 2 ಲಕ್ಷ ಬಂತು ಬೆಳೆಗೆ ಅಂದ್ರೆ ನಾಳೆ ಇಷ್ಟೊತ್ತಿಗೆ ಎಲ್ಲಿ ಹೋಗಿ ನಾವ್ ಹಾಕಿದ ಖರ್ಚು, ನಾವ್ ಹಾಕಿದ್ದು ಅದ್ರ ಮೇಲೆ ಬರ್ತವ್ರೆ ಕೆಳತ್ತ. ಸರಿನಾ? ಸೋಗಾಗ ನಾನು ಹೇಳೋದು, ಇದನ್ನ ಕೆಲಸ ಮಾಡಿ ಇದನ್ನ ಅಲ್ಲಿವರೆಗೂ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ತೀವಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಇದ್ ಯಾವ ಕಡೆ ಮಾಡ್ಕೊಳ್ತೀರಿ? ಈ ಕಡೆನೆ ಮಾಡ್ಬೇಕು, ಒಂದೇ ಕಡೆ ಮಾಡ್ಕೊಳ್ಳಿ. ನಿಮ್ಮ ಎಮ್ಮೆಗೆ ಅವಕ್ಕೆಲ್ಲ ಏನ್ ಮಾಡ್ತೇವೆ ಗೊತ್ತಾ? ಟಚ್ ಮಾಡ್ದಂಗೆ ಇಲ್ಲ, ಇದಕ್ಕೆ ಟಚ್, ಮನೆಗೆ ಟಚ್ ಮಾಡಲ್ಲ. ಅದೇ ಹಿಂಗ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅದ್ರ ಬಗ್ಗೆ ಅನುಮಾನ ಇಲ್ಲ. ಸರಿನಾ? ಆಮೇಲೆ ಅಲ್ಲಿ ಕಲ್ಲು ಎಲ್ಲ ಮಾಡಿದೀವಲ್ವಾ, ಆ ಕಲ್ಲವೆಲ್ಲ ಗುಡ್ಡೆ ಇಡಬೇಡ. ಇಲ್ಲ ಇಲ್ಲ ಇಲ್ಲ, ಅದೇ ಮನೆ ಮುಂದೆ ಆ ಕಡೆ ಇಟ್ಕೋ. ಇಲ್ಲ, ಅದು ಮೊನ್ನೆ ಹರಿಸಿದ್ವಿ ಎಲ್ಲ ಹಾಕಿ. ಸಾಧ್ಯವಾದ್ರೆ ನಾನು ಬನ್ನಿ, ಸಾಧ್ಯವಾದ್ರೆ ಈ ಮನೆ ಒಂದೇ ಕಡೆ ಮಾಡ್ಬೇಕಾದ್ರೆ ಹಿಂಗೆ ಈ ಮನೆ ಒಂದಡಿ ಉಣ್ಸಕ್ಕಾಗತ್ತಾ? ಮಣ್ಣು ಹಾಕಿ ಉಣಿಸಬಹುದು. ಆ ರೋಡ್ಗಿಂತ ಒಂದ್ ಅರ್ಧ ಅಡಿ ಹೈಟ್ ಬರ್ಬೇಕು. ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ತೊಂದ್ರೆ ಏನಿಲ್ಲ. ಸರಿನಾ? ಓಕೆನಾ? ಬಾಗಿಲು ಇಲ್ಲಿಗೆ ಬರ್ಲಿ, ಏನು ಅಭ್ಯಂತರನೇ ಇಲ್ಲ. ಬಾಗಿಲು ಕರೆಕ್ಟ್ ಎಲ್ಲ ಇರ್ಲಿ, ಏನು ನೀವು ಏನು ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸ್ ಇದಲ್ಲ, ಚೆನ್ನಾಗಿರೋದನ್ನ ಅಂತ ಹೇಳ್ಬೇಕು. ಚೆನ್ನಾಗಿದೆ ಅಂತ ಹೆಂಗ್ ಹೇಳಕ್ಕಾಗತ್ತೆ ಅಲ್ವಾ? ಬೇರೆ ಏನು ಮಾಡೋದು ಬೇಡ. ಫಸ್ಟ್ ಇವೆಲ್ಲ ಕಿತ್ತಾಕಿ ನೀವು ಅದ್ 4ವರೆಗೂ ಫಸ್ಟ್ ಕಿತ್ತಾಕ್ಬಿಡಿ. ಒಂದೇ ಕಡೆ ಇದು ಮಾಡಿ ಆಮೇಲೆ ಮೂವ್ ಮಾಡ್ಕೊಳ್ಳಿ. ಸರಿನಾ?
ಅವೆಲ್ಲ ಆ ಕಡೆ ಕಟ್ಕೊಳ್ಳಿ. ರೋಡ್ಗಿಂತ ಮಿನಿಮಮ್ ಅರ್ಧ ಅಡಿ 1 ಅಡಿ ಫುಲ್ ಹೈಟ್ ಮಾಡಿ. ಆ ಕಡೆಯಿಂದ ಹೈಟ್ ಮಾಡಿದ್ದು ಏನ್ ಮಾಡ್ತೀರಿ ಗೊತ್ತಾ ನೀವು? ಆ ಕಡೆಯಿಂದ ಈ ಕಡೆ ನೀರು ಅದೇ ಒಟ್ಟು ಯಾವ ಕಡೆ ಯಾವ ನೀರು ಈ ಕಡೆ ಸ್ವಲ್ಪ 1-2 ಇಂಚ್ ಆದ್ರೂ ಡೌನ್ ಮಾಡ್ಕೊಳ್ಳಿ. ಇಲ್ಲ ಹಿಂಗೆ, ಇಲ್ಲ ಹಿಂಗೆ 1 ಇಂಚು, ಇಲ್ಲ ಈ ಕಡೆ ಹರಿಬೇಕು ನೀರು, ಇಲ್ಲ ಈ ಕಡೆ ಒಂದು ಅರ್ಧ ಇಂಚ್ ಅಷ್ಟೇ, ಜಾಸ್ತಿ ಬೇಡ. ಸರಿನಾ? ನೀವು ಮಾಡಿದ್ದೆಲ್ಲ ಏನಾಗತ್ತಂದ್ರೆ